ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಈಗ ಹೈ ವೋಲ್ಟೇಜ್ ಆಗಿರೋಂತ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ಅದು ಧ್ರುವಂತ್ ಅವರು ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಫುಲ್ ಗರಂ ಆಗಿದ್ದಾರೆ. ವಿಷ ಕಾರ್ತರ ರೇಂಜ್ ಗೆ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಅಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತು, ಮಂಡೇ ಎಪಿಸೋಡ್ ಅಂದ್ರೆ ನಾಮಿನೇಷನ್ ಪ್ರೋಸೆಸ್ ಇರುತ್ತೆ. ಇವತ್ತಿನ ನಾಮಿನೇಷನ್ ಪ್ರೋಸೆಸ್ ಏನು ಅಂದ್ರೆ ಕಂಟೆಸ್ಟೆಂಟ್ ಗಳು ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಕ್ಕೆ 2 ಕಂಟೆಸ್ಟೆಂಟ್ ಗಳು ರೀಸನ್ ಹೇಳಿ ನಾಮಿನೇಷನ್ ಮಾಡ್ಬೇಕು. ಅಂಡ್ ನಾಮಿನೇಷನ್ ಅಲ್ಲಿ ಬಂದು ನಿಂತ್ಕೊಂಡಂತ ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರು ಮೆಣಸಿನಕಾಯಿನ ತಿನ್ಬೇಕು. ಬಿಗ್ ಬಾಸ್ ಅವ್ರು ಸರಿಯಾದಂತ ಕಾರ್ಯ ಇರುವಂತ ಒಂದು ಟಾಸ್ಕ್ ನೀಡಿದ್ದಾರೆ. ಈ ಮೆಣಸಿನಕಾಯಿ ತಿಂದ್ಬಿಟ್ಟು ಯಾರೆಲ್ಲ ಏನೆಲ್ಲ ಪಜಿತಿ ಪಡ್ತಾರೆ ಅಂದ್ಬಿಟ್ಟು ಎಪಿಸೋಡ್ ನಾವು ನೋಡ್ಬೇಕು. ಈಗ ಪ್ರೋಮೋ ಕಟ್ ನಲ್ಲಿ ನಾವು ನೋಡೋದಾದ್ರೆ ಮೊದಲಿಗೆ ಧ್ರುವಂತ್ ಅವರು ಗಿಲ್ಲಿ ಅವ್ರಿಗೆ ಕೊಡ್ತಾರ ರೀಸನ್ ಏನಪ್ಪಾ ಅಂದ್ರೆ, ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಬನೀನ್ ಹಾಕೊಂಡು ಸರಿಯಾದಂತ ಬಟ್ಟೆ ಹಾಕೊಳ್ದಿದ್ರೆ ತನ್ನ ಬಡವನು ಅನ್ನೋದನ್ನ ಪೋರ್ಟ್ರೆ ಮಾಡ್ಕೊಳ್ತಾ ಇದಾರೆ, ಸಿಂಪತಿ ಗೇಮ್ ನ ಹಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅಂಡ್ ಇನ್ನೊಂದ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಗಿಲ್ಲಿ ಅವರು ನಿಮ್ಮ ಹತ್ರ 100 ಕುರಿಗಳಿದೆ, ನೀವು ನಮ್ಗಿಂತ ಶ್ರೀಮಂತರು, ನೀವು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ಬೇಕು, ನೀವು ಸರಿಯಾಗಿ ಬಟ್ಟೆ ಒಕ್ಕೊಳ್ದಿರಿ, ಎಲ್ಲಂದ್ರೆ ಅಲ್ಲಿ ಕೆರ್ಕೊಂಡು ಬನೀನ್ ಹಾಕೊಂಡು ನೀವು ಬಡವ್ರ ತರ ಪೋರ್ಟ್ರೆ ಮಾಡ್ಕೊಂಡು ನಾಟಕ ಆಡ್ಕೊಂಡು ಸಿಂಪತಿ ಗೇಮ್ ಆಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಇಲ್ಲಿ ಧ್ರುವಂತ್ ಅವರು ರೀಸನ್ ಕೊಡ್ತಾ ಇದ್ದಾರೆ. ಈ ಒಂದು ರೀಸನ್ ಎಷ್ಟರ ಮಟ್ಟಿಗೆ ವ್ಯಾಲಿಡ್ ಇದೆ ಅಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಕೇಳ್ಬೇಕು. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಮುಖ್ಯವಾದ ಘಟ್ಟ. ನಾಮಿನೇಷನ್ ವಿಚಾರದಲ್ಲಿ ಕೊಡುವಂತ ರೀಸನ್ಸ್ ಸಕ್ಕತ್ತಾಗಿರ್ಬೇಕು, ವ್ಯಾಲಿಡ್ ಆಗಿರ್ಬೇಕು. ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಕೊಡ್ತಾ ಇರೋಂತ ರೀಸನ್ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಬನೀನ್ ಹಾಕೊಂಡು ಓಡಾಡ್ತಾ ಇದಾರೆ ಅಂದ್ಬಿಟ್ಟು ರೀಸನ್ ಕೊಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವ್ರಿಗೆ ಧ್ರುವಂತ್ ಅವ್ರಿಗೆ ಅರ್ಥ ಆಗ್ಬೇಕು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸೂಟು ಬೂಟ್ ಹಾಕೊಂಡು ಫುಲ್ ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡೋದ್ರೇನೆ ಅದು ಒಂಥರ ಗೇಮ್ ಆಡೋ ತರನ. ಯಾರ ಕಂಫರ್ಟ್ ಝೋನ್ ಅದ ಅವ್ರಿಗಿರುತ್ತೆ. ಈಗ ಗಿಲ್ಲಿ ಅವರ ವಿಚಾರಕ್ಕೆ ನಾವು ಮಾತಾಡ್ಕೊಳ್ಳೋದಾದ್ರೆ, ಗಿಲ್ಲಿ ಅವರು ಹುಟ್ಟು ಬೆಳೆದಿರುವಂತ ವಾತಾವರಣ ಆಗಿರ್ಬೋದು, ಅವ್ರು ಬೆಳೆದು ಬಂದಿರುವಂತ ವಾತಾವರಣ ಆಗಿರ್ಬೋದು, ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಏನ್ ಕಂಫರ್ಟ್ ಇದೆಯೋ ಆ ಒಂದು ಬಟ್ಟೆಗಳನ್ನ ಅವ್ರು ಧರಿಸ್ತಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವ್ರನ್ನ ನೋಡ್ಕೊಳ್ತಾ ಬಂದೆ ಹೆಚ್ಚಾಗಿ ನಮ್ಗೆ ಚಡ್ಡಿ ಹಾಕೊಂಡೆ ಕಾಣಿಸ್ತಾ ಇರ್ತಾರೆ. ಧ್ರುವಂತ್ ಅವ್ರನ್ನ ನಾವು ಪ್ರಶ್ನೆ ಮಾಡ್ಬೋದು, ಹಂಗಾರೆ ಧ್ರುವಂತ್ ಅವ್ರ ನೀವು ಬಿಗ್ ಬಾಸ್ ಮನೇಲಿ ಚಡ್ಡಿ ಹಾಕೊಳ್ಬೇಡ್ರಿ, ನೀವು ಚಡ್ಡಿ ಹಾಕೊಂಡು ನಮ್ಗೆ ಬಡವ್ರ ತರ ಕಾಣಿಸ್ತಾ ಇದೀರಾ, ಒಂದ್ ಕೆಲಸ ಮಾಡಿ, ನಾಳೆಯಿಂದ ನೀವು ಕಂಪ್ಲೀಟ್ ಆಗಿ ಜೀನ್ಸ್ ಪ್ಯಾಂಟ್ ಅಲ್ಲೇ ಕಾಣಿಸ್ಕೊಳ್ರಿ, ಪ್ಯಾಂಟ್ ಅಲ್ಲೇ ಕಾಣಿಸ್ಕೊಳ್ರಿ, ನಿಮ್ ಕಂಫರ್ಟ್ ನಮ್ಗೆ ಅವಶ್ಯಕತೆನೇ ಇಲ್ಲ ಕಣ್ರಿ, ನೀವು ಬಡವ್ರ ತರ ಕಾಣ್ಬಾರ್ದು, ನೀವು ಶ್ರೀಮಂತರು ಪ್ಯಾಂಟ್ ಹಾಕೊಳ್ಳಿ ಅಂತ ಯಾರಾದ್ರೂ ಹೇಳಿದ್ರೆ ಧ್ರುವಂತ್ ಅವ್ರು ಅದನ್ನ ಚೇಂಜ್ ಮಾಡ್ಕೊಳ್ತಾರ? ಕೊಡುವಂತ ರೀಸನ್ ವ್ಯಾಲಿಡ್ ಆಗಿರ್ಬೇಕು. ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಕೊಡುವಂತ ರೀಸನ್ ಇದಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಗಿಲ್ಲಿ ಅವ್ರನ್ನ ನಾಮಿನೇಷನ್ ಮಾಡ್ತಾ ಇರೋದು, ಇಲ್ಲ ಅಂದ್ರೆ ರಕ್ಷಿತಾ ಶೆಟ್ಟಿನ ನಾಮಿನೇಷನ್ ಮಾಡ್ತಾ ಇರೋದು 100% ತಪ್ಪಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್, ಆಪೋನೆಂಟ್ ಕಂಟೆಸ್ಟೆಂಟ್ಸ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಮೇಲೂ ಮಾತಾಡ್ಲೇಬೇಕು, ನಾಮಿನೇಷನ್ ಮಾಡ್ಲೇಬೇಕು. ಧ್ರುವಂತ್ ಅವ್ರು ಇಲ್ಲಿ ಗಿಲ್ಲಿ ವಿರುದ್ಧವಾಗಿ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಮಾತಾಡ್ತಾರೆ, ಅದು ಅವ್ರ ಗೇಮ್ ಇಂಪ್ರೂವ್ಮೆಂಟ್ ಗೂ ಹೆಲ್ಪ್ ಆಗುತ್ತೆ. ಬಟ್ ಕೊಡುವಂತ ರೀಸನ್ ಯಾವ ತರ ಇರ್ಬೇಕಂದ್ರೆ, ಹೊರಗಡೆ ಜನಗಳು ವಾವ್ ಸೂಪರ್ ಗುರು ಕ್ಲಾಪ್ಸ್ ಹೊಡಿಬೇಕು, ಇದು ತಾನೇ ಮಾತಾಡ್ಬೇಕಾಗಿರೋ ಪಾಯಿಂಟ್, ಇದು ತಾನೇ ನಿಜವಾದ ಪಾಯಿಂಟ್ ಅನ್ನೋ ಇರ್ಬೇಕು. ಅದು ಬಿಟ್ಬಿಟ್ಟು ಸಿಲ್ಲಿಯಾಗಿ ನಾಮಿನೇಷನ್ ವಿಚಾರವಾಗಿ ಯಾವಾಗ ರೀಸನ್ಸ್ ಕೊಡ್ತಾರೋ ಅವಾಗ ತುಂಬಾ ನೆಗೆಟಿವ್ ಆಗ್ಬಿಡ್ತಾರೆ. ಇಲ್ಲಿ ಧ್ರುವಂತ್ ಅವ್ರ ವಿಚಾರದಲ್ಲಿ ನಡೀತಾ ಇರೋ ವಿಚಾರನೇ ಅದು. ಈಗ ಬಿಗ್ ಬಾಸ್ ಮನೆಯಿಂದ ಯಾಕೆ ಹೊರಗಡೆ ಬರಬೇಕು ಗಿಲ್ಲಿ ಅವ್ರ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವರು ಏನು ಬನೀನ್ ಹಾಕೊಂಡು ಓಡಾಡ್ತಾ ಇರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೇಕಂತ ಆ ತರ ಆದಂತ ರೀಸನ್ ಕೊಡ್ತಾ ಇದಾರೆ ಇಲ್ಲಿ ಧ್ರುವಂತ್ ಅವರು. ಇಲ್ಲಿ ಗಿಲ್ಲಿ ಅವ್ರ ಕಡೆಯಿಂದ ಏನ್ ರಿಯಾಕ್ಷನ್ ಬಂದಿರುತ್ತೆ, ಏನ್ ಉತ್ತರ ಬಂದಿರುತ್ತೆ ಅಂತ ಕಾದ್ ನೋಡ್ಬೇಕು. ಈಗಾಗಲೇ ರಿಷಾ ಅವ್ರ ವಿಚಾರದಲ್ಲಿ ಏನ್ ಇದೇ ಸೇಮ್ ರೀಸನ್ ರಿಷಾ ಅವ್ರು ಕೊಟ್ಟಿದ್ರು ಮುಖಕ್ಕೆ ಮಸಿ ಬಳಿಯುವಂತ ಟಾಸ್ಕ್ ನಲ್ಲಿ, ಅವಾಗ ಸರಿಯಾದಂತ ಕೌಂಟರ್ ಕೊಟ್ಟಿದ್ರು, ಇಲ್ಲ ನಾವು ತುಂಬಾ ಅಂದ್ರೆ ತುಂಬಾ ಶ್ರೀಮಂತರು, ನಾವು ಒಪ್ಪ ಸಿಇಒ ಅದು ಇದು ಅನ್ನೋ. ಸೊ ಇಲ್ಲಿ ಧ್ರುವಂತ್ ಅವ್ರ ವಿಚಾರದಲ್ಲಿ ಯಾವ ರೀತಿಯಾದಂತ ಕೌಂಟರ್ ಕೊಟ್ಟಿರ್ತಾರೆ ಗಿಲ್ಲಿ ಅವ್ರಂತ ಕಾದ್ ನೋಡ್ಬೇಕು. ಅಂಡ್ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಅವ್ರು ಮೆಣಸಿನ್ಕಾಯಿ ತಿನ್ನುವಂತ ಒಂದು ಇದಿಟ್ಟಿರೋದ್ರಿಂದ ಇಲ್ಲಿ ಪಾಪ ಗಿಲ್ಲಿ ಅವ್ರ ಫ್ರೋಮೋದ ನಾವು ನೋಡ್ಕೊಂಡ್ರೆ ಕೆಳಗಡೆ ಬಿದ್ದು ಪಾಪ ತುಂಬಾನೇ ಒದ್ದಾಡ್ತಾ ಇದಾರೆ. ಇದೇನು ಅತ್ತೆ ಬಿಟ್ರೆ ಗಿಲ್ಲಿ ಅವ್ರ ರೇಂಜ್ ಗೆ ಫ್ರೋಮೋದ ನಮ್ಗೆ ಕಾಣ ಸಿಗ್ತಾ ಇದೆ. ಎಸ್ಪೆಷಲಿ ಅಲ್ಲಿ ಮೆಣಸಿನ್ಕಾಯಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಖಾರ ಇರುತ್ತೆ. ಇನ್ ಕೇಸ್ ಏನಾದ್ರು ಕೇವಲ ಒಂದಲ್ದಿರಾ ಅಲ್ಲಿ ಎದುರಾಳಿ ಕಂಟೆಸ್ಟೆಂಟ್ ರೀಸನ್ ಕೊಡೋ ಅಷ್ಟೊತ್ತು ಮೆಣಸಿನ್ಕಾಯಿ ತಿಂತಾನೆ ಇರ್ಬೇಕು ಅಂತ ಏನಾದ್ರು ಬಿಗ್ ಬಾಸ್ ಅವ್ರು ಹೇಳಿದ್ರೆ 100% ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಷನ್ ಆಗ್ತಾರೆ ಅವರೆಲ್ಲ ಕತೆಗಳು ಪಾಪ ಅಗದೋ ಗತಿ ಆದಂಗೆನೆ. ಅಂಡ್ ಇಲ್ಲಿ ಧ್ರುವಂತ್ ಅವರ ನಂತರ ಇಲ್ಲಿ ಜಾಸ್ತಿ ಪದಗಳ ಬಳಕೆ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ಸ್ ಬಂದ್ಬಿಡ್ತಾ ಇದೆ, ನಾಟಕ, ಸಿಂಪತಿ ಗೇಮ್, ವರ್ತಿಲ್ಲ ಬಿಗ್ ಬಾಸ್ ಮನೆ ರೇಂಜ್ಗೆ ಇಲ್ಲಿ ಕೊಡ್ತಾ ಇದಾರೆ. ಅಂಡ್ ಇಲ್ಲಿ ಮಾಡೋರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರೋ ನೀವು ನಾಮಿನೇಷನ್ ಮಾಡ್ತೀರಾ ಅಂತ ಇವ್ರು ಕೇಳ್ತಾ ಇದಾರೆ. ಇಲ್ಲಿ ಇವರು ರಕ್ಷಿತಾ ಶೆಟ್ಟಿ ವಿಚಾರ ತಗೊಂಡಿದ್ರೆ, ಇನ್ನು ಮಾಡೋರು ಕೇಳ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ, ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನೀವು ಯಾಕೆ ವಿಷ ಕಾರ್ತಾ ಇದ್ದೀರಾ ಅಂತ ಕೇಳ್ತಾ ಇದಾರೆ. ಇಲ್ಲಿ ಧ್ರುವಂತ್ ಅವರು ಇದಕ್ಕೆ ಕೊಟ್ಟಂತ ರೀಸನ್ ತುಂಬಾ ಸರ್ಕಾಸ್ಟಿಕ್ ವೇಲಿ, ಕಾಮಿಡಿ ವೇಲಿ, ಈಯಾಳ್ಸೋ ವೇಲಿ ರೀಡರ್ ಕೊಡ್ತಾ ಇದಾರೆ ಅಂತ ನನಗೆ ಅನಿಸ್ತು. ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ನಿಮ್ಗೆ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಇಷ್ಟ ಇಲ್ಲ ಅಂದ್ರೆ ರಕ್ಷಿತಾ ಶೆಟ್ಟಿಗೆ ಸರಿಯಾದಂತ ಕೌಂಟರ್ ಕೊಡೋದ್ರ ಮೂಲಕ ನೀವು ಉತ್ತರ ಕೊಡಿ. ಬಟ್ ಎಲ್ಲೋ ಒಂದ್ ಕಡೆ ಅವರ ಒಂದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವರ ಒಂದು
ಮಾತುಗಳನ್ನ ಪ್ರೋಮೋದಲ್ಲಿ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಗೆ ಹೀಯಾಳ್ಸೋ ತರ ನೀವು ರೀಸನ್ ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ. ಅದೇನಪ್ಪಾ ಅಂದ್ರೆ ನಾನು ಸಹ ತುಳುನಾಡಿನಿಂದ ಬಂದಿರೋವನೇ, ನನ್ನ ಕನ್ನಡ ಯಾವ ತರ ಇದೆ, ರಕ್ಷಿತಾ ಶೆಟ್ಟಿ ಕನ್ನಡ ಯಾವ ತರ ಇದೆ. ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಶೆಟ್ಟಿ ಮಾತಾಡ್ಬೇಕಾದ್ರೆ ಲೈಕ್ ಅನ್ಕೊಂಡು ಗೊತ್ತುಂಟ ಅನ್ಕೊಂಡು ಮಾತಾಡ್ತಾಳೆ. ಅದೇ ಬಿಗ್ ಬಾಸ್ ಮನೆ ಒಳಗಡೆ ಯಾವ್ದಾದ್ರು ಒಂದು ಗಲಾಟೆ ಆದ್ರೆ ಯಾವುದೇ ರೀತಿಯ ಪದ ಬಳಕೆಗಳಿಗೆ ಕಟ್ಟಿ ಬಿಡೋದಿಲ್ಲ, ಫುಲ್ ಫ್ಲೋ ಅಲ್ಲಿ ಕನ್ನಡ ಮಾತಾಡ್ತಾಳೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ನಾಟಕ ಆಡ್ತಾ ಇದ್ದಾಳೆ, ಮುಖವಾಡ ಹಾಕೊಂಡು ಸಿಂಪತಿ ಗೇಮ್ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಧ್ರುವಂತ್ ಅವ್ರಿಗೆ ರೀಸನ್ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಮೇಜರ್ ಆಗಿ ನೋಡ್ಬೇಕಾಗಿರೋದು, ನಾನು ಸಹ ತುಳುನಾಡಿನವನೇ, ನನ್ನ ಕನ್ನಡ ಯಾವ ತರ ಇದೆ, ರಕ್ಷಿತಾ ಶೆಟ್ಟಿ ಕನ್ನಡ ಯಾವ ತರ ಇದೆ ನನಗೆ ಗೊತ್ತಾಗ್ತಾ ಇದೆ, ಅವ್ರು ನಾಟಕ ಆಡ್ತಾರೆ ಅಂತ ಹೇಳ್ತಾ ಇದಾರೆ. ಧ್ರುವಂತರೇ ನೀವು ಕರ್ನಾಟಕದಲ್ಲೇ ಹುಟ್ಟು ಕನ್ನಡದಲ್ಲೇ ಬೆಳೆದು ಕನ್ನಡ ಕಲ್ತು ಕನ್ನಡ ಚಲನಚಿತ್ರದ ನಟನೆ ಮಾಡ್ತಾರ ಅಂತ ನಟರು ನೀವು. ಸೊ ನಿಮ್ಮ ಕನ್ನಡಕ್ಕೂ ಕನ್ನಡ ಕೇವಲ ಒಂದು ಯೂಟ್ಯೂಬ್ ಚಾನಲ್ಗೋಸ್ಕರ ಕಲ್ತ್ಕೊಂಡು ಮಾತಾಡ್ತಾರಂತ ಹುಡುಗಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಈಗ ರಕ್ಷಿತಾ ಶೆಟ್ಟಿ ತುಂಬಾ ಸಂದರ್ಭಗಳಲ್ಲಿ ಹೇಳಿದ್ದಾರೆ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮುಂಬೈನಲ್ಲಿ, ಇಲ್ಲಿ ಅಜ್ಜಿ ಮನೆಗೆ ಬಂದ್ರು ಸಹ ನಾವಿಲ್ಲಿ ಮಾತಾಡೋದು ತುಳು ಹೆಚ್ಚಿಗೆ ಮಾತಾಡ್ತಾ ಇದ್ವಿ. ಯೂಟ್ಯೂಬ್ ನ ಕಾರಣದಿಂದ ಯೂಟ್ಯೂಬ್ ನಲ್ಲಿ ನಾನು ಜನಗಳಿಗೆ ಹತ್ರ ಆಗ್ಬೇಕು ಅಂತ ಕನ್ನಡ ಕಲ್ತ್ಕೊಂಡು ಯೂಟ್ಯೂಬ್ ನಲ್ಲಿ ಕನ್ನಡ ಮಾತಾಡ್ತಾ ಇದೆ ಅಂತ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಸುಮಾರು ಸರಿ ಹೇಳಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಕೋಪದಲ್ಲಿದ್ದಾಗ ಪದ ಬಳಕೆಗಳು ಬರೋದಾಗಿರ್ಬೋದು, ಆ ಫ್ಲೋನೆಸ್ ಆಗಿರ್ಬೋದು 100% ಹೆಚ್ಚಿಗೆನೆ ಇರ್ತದೆ. ನಾವು ಹೊರಗಡೆ ಜಗತ್ತಿನಲ್ಲಿ ನಾವು ಗಲಾಟೆ ಮಾಡ್ಬೇಕಾದ್ರೆ ಇಲ್ಲ ಜೋರ ಕೋಪ ಬಂದಾಗ ನಾವು ಮಾತಾಡುವಂತ ಪದಗಳು ಫುಲ್ ಫ್ಲೋ ನಲ್ಲಿ ಜೋರ ಪಟ ಅಂತ ಬರ್ತಾ ಇರ್ತದೆ. ಬಟ್ ಅದೇನೆ ನಾರ್ಮಲ್ ಆಗಿ ಇದ್ದಾಗ ಪದಗಳು ಅಷ್ಟು ಬೇಗ ಮೈಂಡ್ ನಮ್ಗೆ ನೆನ್ಪು ಮಾಡೋದಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವ್ರು ಏನು ರಕ್ಷಿತಾ ಶೆಟ್ಟಿ ಅವರು ಏನು ಕನ್ನಡ ಮಾತಾಡ್ತಾರ ರೀತಿ ಸಹ ಸಿಂಪತಿಗೆ ಮೇಲೆ ಜನಗಳ ಒಂದು ಮೆಚ್ಚುಗೆ ಪಡೆಯೋದಕ್ಕೆ ಅವ್ರಂತರ ಕನ್ನಡ ಬರದೇ ಇರೋ ತರ ನಾಟಕ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಜನಗಳು ಕನ್ನಡ ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರನ್ನ ಮೆಚ್ಕೊಳ್ತಾರೆ, ಕನ್ನಡ ಯಾರು ಚೆನ್ನಾಗಿ ಮಾತಾಡೋದು ಅವ್ರನ್ನ ಮೆಚ್ಕೊಳ್ಳಲ್ಲ ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಚೆನ್ನಾಗಿ ಮಾತಾಡೋರ್ನ ಇಷ್ಟಪಡ್ತಾರೆ, ಇಲ್ಲ ಕನ್ನಡ ಅರ್ಧಂಬರ್ಧ ಮಾತಾಡೋರ್ನ ಇಷ್ಟಪಡ್ತಾರೋ, ಇದೊಂದು ರೀಸನ್ ಅಂತ ಅವ್ರು ಧ್ರುವಂತ್ ಅವ್ರಿಗೆ ಯಾವ ತರ ಅನಿಸ್ತಾ ಇದೆಯೋ ಅವ್ರಿಗಂತೂ ನಿಜ ಅರ್ಥ ಆಗ್ತಾ ಇಲ್ಲ. ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬಿಡ್ತಾ ಇದಾರೆ ರಕ್ಷಿತಾ ಶೆಟ್ಟಿನ ಇವ್ರು ಧ್ರುವಂತ್ ಅವ್ರು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಳೆದ ವಾರ ಫುಲ್ಲು ನಾವು ನೋಡ್ಕೊಂಡ್ರೆ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಹೋಗಿ ಕುತ್ಕೊಂಡು ಹೇಳ್ಬೇಕಾದ್ರೂ ಸಹ ರಕ್ಷಿತಾ ಶೆಟ್ಟಿ ವಿಚಾರವನ್ನೇ ಮಾತಾಡ್ತಾ ಇದ್ರು. ರಕ್ಷಿತಾ ಶೆಟ್ಟಿ ಮುಖವಾಡ ನಾಟಕ, ನಾನು ಆ ಮುಖವಾಡನ ಕಳಿಸ್ತೀನಿ ಅಂತ ಅದನ್ನೇ ಮಾತಾಡ್ಕೊಂಡ್ ಬಂದಿದ್ರು. ಸೊ ಈ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲೂ ಸಹ ಇದನ್ನೇ ಹೇಳಿದ್ದಾರೆ. ಅಂಡ್ ಇಲ್ಲಿ ನಾವು ಇನ್ನೊಂದು ಏನ್ ಗಮನಿಸಬೇಕು ಈ ಒಂದು ಪ್ರೋಸೆಸ್ ನಲ್ಲಿ ಅಂದ್ರೆ, ಧ್ರುವಂತ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಅವರ ವಿರುದ್ಧವಾಗಿ ಯಾರೆಲ್ಲ ಮಾತಾಡ್ತಾರೆ ಅವ್ರ ವಿರುದ್ಧವಾಗಿ ಮಂಡೇ ಎಪಿಸೋಡ್ ನಲ್ಲಿ ನಾಮಿನೇಷನ್ ವಿಚಾರವಾಗಿ ಪಕ್ಕ ಒಂದು ಪಾಯಿಂಟ್ ನ ತಗೊಂಡ್ ಬರ್ತಾರೆ. ಎಕ್ಸಾಂಪಲ್ ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಸ್ಪಂದನ ಒಂದು ವಿಚಾರದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಸ್ಪಂದನ ಅವರು ಧ್ರುವಂತ್ ಅವರ ವಿರುದ್ಧವಾಗಿ ಏನೋ ಮಾತಾಡೋರು ಅಂತ ನೆಕ್ಸ್ಟ್ ಡೇನೆ ಮಂಡೇ ಎಪಿಸೋಡ್ ನಲ್ಲಿ ಸ್ಪಂದನ ಅವ್ರ ವಿರುದ್ಧವಾಗಿ ಗಲಾಟೆ ಮಾಡ್ಕೊಂಡ್ರು. ಅಂಡ್ ನಾಮಿನೇಷನ್ ವಿಚಾರದಲ್ಲೂ ಸಹ ಸ್ಪಂದನ ಅವ್ರ ಹೆಸರನ್ನ ತಗೊಂಡ್ರು. ಇವಾಗೂ ಸಹ ಸ್ಪಂದನ ಅವ್ರ ಹೆಸರನ್ನ ಹೇಳ್ಕೊಂತಾನೆ ಬರ್ತಾ ಇದಾರೆ. ನಂತರ ಇನ್ನೊಂದು ಕಿಚ್ಚನ ಪಂಚಾಯತಿಯಲ್ಲಿ ಗಿಲ್ಲಿ ಅವ್ರ ಏನೋ ಮಲ್ಲಮ್ಮನವರ ವಿಚಾರಕ್ಕೆ ಧ್ರುವಂತ್ ಅವ್ರ ಹೆಸರು ತಗೊಂಬಂದ್ರು ಅಂತ ನೆಕ್ಸ್ಟ್ ಮಂಡೇ ಎಪಿಸೋಡ್ ನಲ್ಲಿ ಮಲ್ಲಮ್ಮನವರನ್ನ ಜೊತೆಗೆ ಹಾಕೊಂಡು ಧ್ರುವಂತ್ ಅವರು ಮತ್ತೆ ಗಿಲ್ಲಿ ಅವ್ರ ಮೇಲೆ ಗಲಾಟೆ ಮಾಡ್ಕೊಂಡಿದ್ರು. ಅದು ಸಹ ನಮಗೆ ಕಾಣ ಸಿಕ್ತು. ಈಗ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿಯಲ್ಲಿ ಏನಾಯ್ತು, ಗಿಲ್ಲಿ ಅವರು ಧ್ರುವಂತ್ ಅವ್ರಿಗೆ ಆ ಲೆಟರ್ ಓದ್ಬೇಕಾದ್ರೆ ಕಾಮಿಡಿ ಮೂಲಕವಾಗಿ 7 ತರ ಮಾತಾಡಿದ್ರು. ಅಂಡ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಯಾವಾಗ ರಕ್ಷಿತಾ ಶೆಟ್ಟಿನ ಇವ್ರು ಲೆಟರ್ ಕೊಡ್ದಿರೋ ಬಿಗ್ ಬಾಸ್ ಮನೆಗೆ ಬಂದಂತ ಫ್ಯಾಮಿಲಿ ಲೆಟರ್ ನ ಟಾರ್ಗೆಟ್ ಮಾಡಿದ್ರು. ಸೊ ಆ ಒಂದು ವಿಚಾರಕ್ಕೆ ನಿನ್ನೆ ನಕಲಿ ಅನ್ನೋ ಒಂದು ಪದಕ ತಗೊಂಡೋಗಿ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವ್ರಿಗೆ ಹಾಕ್ಬಿಟ್ಟು ಕರೆಕ್ಟ್ ಆದಂತ ರೀಸನ್ಸ್ ಕೊಟ್ರು, ವ್ಯಾಲಿಡ್ ಆಗಿರುವಂತ ರೀಸನ್ ಕೊಟ್ರು. ಬಟ್ ಈಗ ಎಲ್ಲಿ ಅವ್ರ ವಿರುದ್ಧವಾಗಿ ಮಾತಾಡಿದ್ರು, ಸೊ ಆ ಒಬ್ಬ ಕಂಟೆಸ್ಟೆಂಟ್ ಗಳು ಇವ್ರಿಗೆ ಆಟೋಮೆಟಿಕ್ ಆಗಿ ನೆಗೆಟಿವ್ ಆಗಿ ಕಾಣಿಸ್ತಾರೆ. ಆ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಇವ್ರು ನಿಂತ್ಕೊಂತಾರೆ, ಮಾತಾಡ್ತಾರೆ. ಸೇಮ್ ರಿಪೀಟ್, ಇದು 3ನೇ ಸಾರಿನೋ ಇಲ್ಲ 4ನೇ ಸಾರಿನೋ ರಿಪೀಟ್ ಆಗ್ತಾ ಇರೋದು. ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ಲೇಬೇಕು, ಅವರ ಒಂದು ವ್ಯಕ್ತಿತ್ವವನ್ನು ಹೊರಗಡೆ ತೋರಿಸ್ಕೊಳ್ಳೇಬೇಕು, ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೇಬೇಕು. ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವ್ರು ಜೋರಾಗಿ ಮಾತಾಡ್ತಾ ಇರೋದಾಗಿರ್ಬೋದು, ನಾಮಿನೇಷನ್ ಮಾಡ್ತಾ ಇರೋದಾಗಿರ್ಬೋದು, ಯಾವುದೇ ರೀತಿಯ ತಪ್ಪಲ್ಲ. ಬಟ್ ಆ ನಾಮಿನೇಷನ್ ಮಾಡುವಂತ ವಿಚಾರ ಇದೆಯಲ್ಲ, ಆ ನಾಮಿನೇಷನ್ ವಿಚಾರದಲ್ಲಿ ಕೊಡುವಂತಹ ಆ ಒಂದು ರೀಸನ್ ಆಗಿರ್ಬೋದು ಅಥವಾ ಆ ಒಂದು ಪಾಯಿಂಟ್ ಆಗಿರ್ಬೋದು ವ್ಯಾಲಿಡ್ ಆಗಿರ್ಬೇಕು. ವ್ಯಾಲಿಡ್ ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಜನಗಳು ಸಹ ಇಷ್ಟ ಪಡ್ತಾರೆ. ಆ ವ್ಯಾಲಿಡ್ ಇಲ್ದಿರೆ ಕೇವಲ ಏನೋ ಅವ್ರಿಬ್ರು ಮೇಲೆ ಇದಾರೆ, ಅವ್ರಿಬ್ಬರ ಟಾರ್ಗೆಟ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಅವ್ರಿಬ್ಬರ ಮಧ್ಯೆ ನನಗೆ ಅಷ್ಟೊಂದು ರ್ಯಾಪ್ ಇಲ್ಲ, ಅವ್ರಿಬ್ಬರು ಟಾರ್ಗೆಟ್ ಮಾಡಿ ಮಾತಾಡ್ಬೇಕು ಒಂದಿದ್ ವಿಚಾರಕ್ಕೆ ಮಾತಾಡ್ಬಿಟ್ರೆ ಅದು ಜನಗಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಇವರನ್ನೇ ನೆಗೆಟಿವ್ ಆಗ್ತಾ ಹೋಗ್ತಾರೆ. ಅಂಡ್ ಫ್ರೋಮೋದಲ್ಲಿ ನಾವು ಇನ್ನೊಂದು ಗಮನಿಸ್ಕೊಂಡ್ರೆ, ಇಲ್ಲಿ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಒಂಥರ ಸರ್ಕ್ಯಾಸ್ಟಿಕ್ ವೇ ಅಲ್ಲಿ ರೀಸನ್ ಕೊಡ್ತಾ ಇದ್ರೆ, ಅಲ್ಲಿ ರಾಶಿಕ್ ಅವರು ಕುತ್ಕೊಂಡು ನಗ್ತಾ ಇದ್ದಾರೆ. ಕಂಟೆಸ್ಟೆಂಟ್ ಗಳೆಲ್ಲ ಕೆಳಗಡೆ ಕುತ್ಕೊಂಡಿದ್ರೆ ರಾಶಿಕ್ ಅವ್ರು ಈ ಒಂದು ವಿಚಾರದಲ್ಲಿ ಏನಕ್ಕೆ ನಗ್ತಾ ಇದಾರೆ ಅಂತಾನೆ ಅರ್ಥ ಆಗಿಲ್ಲ. ರಾಶಿಕ್ ಅವ್ರಿಗೆ ರಕ್ಷಿತಾ ಶೆಟ್ಟಿ ಏನ್ ಅಷ್ಟೊಂದು ಪರ್ಸನಲ್ ಗ್ರಡ್ಜ್ ಇದೆ. ಇಲ್ಲಿ ಧ್ರುವಂತ್ ಅವ್ರಿಗೆ ರಕ್ಷಿತಾ ಶೆಟ್ಟಿಗೆ ನಡೀತಾ ಇರೋ ಪ್ರೋಸೆಸ್ ನಲ್ಲಿ ಅಲ್ಲಿ ರಾಶಿಕ್ ಅವರು ನಗುವಂತ ಅವಶ್ಯಕತೆ ಏನಿದೆ ಅಂತ ಅರ್ಥ ಆಗ್ಲಿಲ್ಲ. ಈ ಕೇಸ್ ಏನಾದ್ರು ನಿಜವಾಗ್ಲೂ ಅದು ಫನ್ನಿ ಆಗಿರುವಂತ ಒಂದು ಎಲಿಮೆಂಟ್ ಆಗಿ ಫನ್ ಮಾಡ್ತಾ ಇದ್ರೆ, ಒಬ್ಬರನ್ನ ರೇಗ್ಸೋ ತರ ಮಾತಾಡ್ತಾ ಇದ್ರೆ ನಗೋದ್ರಲ್ಲಿ ತಪ್ಪಿಲ್ಲ. ಮುಖಕ್ಕೆ ಮಸಿ ಬೆಳೆಯುವಂತ ಟಾಸ್ಕ್ ಸಹ ಬೇರೆ ಕಂಟೆಸ್ಟೆಂಟ್ ಮಸಿ ಬೆಳಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ನಗುತ್ತಾ ಇದ್ರು. ಬಟ್ ಅದು ಅಷ್ಟು ವಿಯರ್ಡ್ ಆಗಿ ನಮ್ಗೆ ಕಾಣ್ ಸಿಗ್ಲಿಲ್ಲ.
ಬಟ್ ಇಲ್ಲಿ ಧ್ರುವ ಅಂತ ಅಲಿಗೇಷನ್ಸ್ ಮಾಡ್ತಾ ಇದಾರೆ, ಮತ್ತೆ ತುಂಬಾ ಸರ್ಕಾಸ್ಟಿಕ್ ವೇಲು ಒಂಥರ ಫುಲ್ ಆಂಗರ್ ಅಲ್ಲೇ ಮಾತಾಡ್ತಾ ಇದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ರಾಶಿಕ್ ಅವ್ರ ನಗೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಅವ್ರಿಗೇನೆ ಅರ್ಥ ಆಗ್ಬೇಕು. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಯಾರೆಲ್ಲ ಮೆಣಸಿನ್ಕಾಯಿ ತಿಂದು ಪಾಪ ಪಜಿತಿ ಪಟ್ಟಿದ್ರು ಅಂತ ಕಾದ್ ನೋಡ್ಬೇಕಾಗಿದೆ. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ನಾವು ನೋಡ್ಕೊಂಡ್ರೆ ಧ್ರುವ ಅಂತ ಅವರು ಏನು ಇಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಆಗಿರ್ಬೋದು, ಗಿಲ್ಲಿ ವಿರುದ್ಧವಾಗಿ ಆಗಿರ್ಬೋದು ವಿಷಾನೇ ಕಾಡ್ತಾ ಇದಾರೆ ಅಂತ ಹೇಳ್ಬೇಕು. ಅಂಡ್ ಧ್ರುವಂತ್ ಅವ್ರು ಮಾತಾಡ್ತಾರ ತಪ್ಪಲ್ಲ, ಕೊಡುವಂತ ರೀಸನ್ ಕರೆಕ್ಟ್ ಆಗಿರ್ಬೇಕು. ನಿಮಗೆ ಧ್ರುವಂತ್ ಅವ್ರು ಕೊಡ್ತಾರಂತ ರೀಸನ್ಸ್ ಕರೆಕ್ಟ್ ಆಗಿದ್ಯಾ? ಬಿಗ್ ಬಾಸ್ ಮನೇಲಿ ನಿಜವಾಗ್ಲೂ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಮುಖವಾಡ ಹಾಕೊಂಡ್ ಬದುಕ್ತಾ ಇದಾರ? ಇಲ್ಲ ಧ್ರುವಂತ್ ಅವರು ಕೇವಲ ಅವ್ರ ವಿರುದ್ಧವಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡಿದಕ್ಕೆ ಈ ಒಂದು ರೀಸನ್ ತಗೊಂಡ್ ಇಲ್ಲಿ ಮಾತಾಡ್ತಾ ಇದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅನ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಮಿಸ್ ಮಾಡದೆ ಚಾನಲ್ ಗೆ ವಿಸಿಟ್ ಮಾಡಿ. ಚಾನಲ್ ನಲ್ಲಿ ಡೈಲಿ ಪ್ರೋಮೋಸ್ ಇರುತ್ತೆ ಅಂಡ್ ಲೈವ್ ಎಪಿಸೋಡ್ಸ್ ನ ಟೆಲಿಕಾಸ್ಟ್ ಆಗ್ತಾ ಇರುವಂತ ಅಪ್ಡೇಟ್ಸ್ ಸಹ ಇರುತ್ತೆ. ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.